ಜಿ ಕನ್ನಡದ ಅಮೃತಧಾರೆ ನಟ ರಾಣವ್ ಗೌಡ ಹಾಗೂ ಕಲರ್ಸ್ ಕನ್ನಡದ ಭಾರ್ಗವಿ LLP ನಟಿ ರಾಧಾ ಭಗವತಿ ಇಬ್ಬರೂ ಪ್ರೀತಿ ಮದುವೆ ಆಗುವುದಕ್ಕೆ ಸಜ್ಜಾಗಿದ್ದಾರೆ. ರಾಧಾ ಭಗವತಿ ಹಾಗೂ ರಾಣವ್ ಗೌಡ ಇಬ್ಬರು ಒಂದೇ ಧಾರಾವಾಹಿಯಲ್ಲಿ ನಟಿಸಿದ್ದರು. ಅಮೃತಧಾರೆ ಧಾರಾವಾಹಿಯಲ್ಲಿ ರಾಧಾ ಭಗವತಿ ಮಲ್ಲಿಯ ಪಾತ್ರದಲ್ಲಿ ನಟಿಸಿದ್ದರು. ಇದೇ ಧಾರಾವಾಹಿಯಲ್ಲಿ ಜಯದೇವ್ ಪಾತ್ರದಲ್ಲಿ ರಾಣವ್ ಗೌಡ ನಟಿಸಿದ್ದಾರೆ. ರಾಧಾ ಮಲ್ಲಿ ಪಾತ್ರವನ್ನು ತೊರೆದು ಭಾರ್ಗವಿ LLP ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಆದರೆ ಇವರಿಬ್ಬರ ಲವ್ ಸ್ಟೋರಿಗೆ ಭದ್ರ ಬುನಾದಿಯಾಗಿದ್ದು ಅಮೃತಧಾರೆ ಧಾರಾವಾಹಿ. ಈ ಸೀರಿಯಲ್ ಶೂಟಿಂಗ್ ವೇಳೆ ಇಬ್ಬರ ಪರಿಚಯ ಗಾಢವಾಗಿ ಪ್ರೀತಿಗೆ ತಿರುಗಿತ್ತು. ಇಲ್ಲಿಂದ ಅವರ ಲವ್ ಸ್ಟೋರಿ ಶುರುವಾಗಿದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಇಬ್ಬರಲ್ಲೂ ಫೀಲಿಂಗ್ ಇದ್ದರೂ ಹೇಳುವುದಕ್ಕೆ ಓದಾಡುತ್ತಿದ್ದರು. ಆ ವೇಳೆ ರಾಧಾಗೆ ರಾಣವ್ ಅವರ ಅಮ್ಮ ಕರೆ ಮಾಡಿ ನನ್ನ ಮಗ ನಿನ್ನ ಲವ್ ಮಾಡ್ತಿದ್ದಾನಂತೆ ಅಂದಾಗ ರಾಧಾ ಭಗವತಿಯವರು ರಿಯಾಕ್ಷನ್ ಏನಾಗಿತ್ತು ಅವರೇ ಖುದ್ದಾಗಿ ಅರಗಿಣಿಗೆ ನೀಡಿದ ಸಂದೇಶದಲ್ಲಿ ರಿವೀಲ್ ಮಾಡಿದ್ದಾರೆ. ರಾಣವ್ ಗೌಡ ಸೀರಿಯಲ್ನಲ್ಲಿ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೂ ಅವರ ಮುಗ್ಧ ಸ್ವಭಾವಕ್ಕೆ ರಾಧಾ ಕ್ಲೀನ್ ಬೋಲ್ಡ್ ಆಗಿದ್ದರು. ಅವರು ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರ ಮಾಡುತ್ತಿರಬಹುದು, ಆದರೆ ರಿಯಲ್ ಲೈಫಲ್ಲಿ ಹಾಗಿಲ್ಲ. ಅವರು ನನಗೆ ತುಂಬ ಇಷ್ಟ ಎಂದು ಹೇಳಿದ್ದಾರೆ. ಅವರ ಪಾಡಿಗೆ ಅವರು ಇರುತ್ತಿದ್ದರು. ಯಾರ ಹತ್ತಿರವೂ ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ. ನನ್ನನ್ನು ನಾನೇ ನೋಡಿಕೊಂಡಂತೆ ಇತ್ತು. ತಿನ್ನುವುದಕ್ಕೆ ಏನಾದರೂ ಕೊಟ್ಟರೆ ಭಾರಿ ಖುಷಿ ಪಡುತ್ತಿದ್ದರು. ಆಟ ಆಡುವುದಕ್ಕೆ ಏನಾದರೂ ಸಿಕ್ಕರೆ ಸುಮ್ಮನೆ ಆಟ ಆಡಿಕೊಂಡು ಕೂರುತ್ತಿದ್ದರು. ಅವರು ಒಂಥರ ಮಗು ಇದ್ದಂತೆ ಎಂದು ರಾಧಾ ಭಾಗವತಿ ಹೇಳಿದ್ದಾರೆ. ಆರಂಭದಲ್ಲಿ ರಾಣವ್ ಅವರನ್ನು ಕಂಡರೆ ರಾಧಾಗೆ ಸಿಕ್ಕಾಪಟ್ಟೆ ಭಯ ಇತ್ತಂತೆ. ಮೊದಲು 2 ತಿಂಗಳು ಮಾತನಾಡ್ತಲೇ ಇರಲಿಲ್ಲವಂತೆ. ನಾನು ಅವರನ್ನು ಭೇಟಿಯಾದ ಆರಂಭದಲ್ಲಿ ಮಾತನಾಡ್ತಲೇ ಇರಲಿಲ್ಲ. 1.5-2 ತಿಂಗಳಾದ ಮೇಲೆ ಫ್ರೆಂಡ್ಸ್ ಆದ್ವಿ. ಅವರಿಗೆ ಫೀಮೇಲ್ ಫ್ಯಾನ್ಸ್ ತುಂಬಾ ಜನರಿದ್ದಾರೆ. ಸೆಟ್ನಲ್ಲಿ ಕೂಡ ಅವರಿಗೆ ಎಷ್ಟೋ ಜನ ಫ್ಯಾನ್ಸ್ ಇದ್ದರು. ಅವರನ್ನು ಮಾತನಾಡಿಸಕ್ಕೆ ಬರೋದು, ಆದರೆ ಅವರು ಅಷ್ಟಾಗಿ ಮಾತಾಡಿಸಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮಿಬ್ಬರ ಮನಸ್ಥಿತಿ ಮ್ಯಾಚ್ ಆಗ್ತಿತ್ತು. ನಾವಿಬ್ಬರು ಮಾತನಾಡಿಕೊಂಡು ಕೂರ್ತಿದ್ವಿ. ಇದನ್ನು ನೋಡಿ ಸೆಟ್ಟಿನವರು ಏನಾದರೂ ನಡೀತಿರಬಹುದಾ ಅನ್ನುವ ರೀತಿ ನೋಡ್ತಿದ್ದರು. ಆದರೆ ಆಗ ಏನೂ ನಡೀತಿರಲಿಲ್ಲ. ಅದಾದ ಮೇಲೆ ನಾವು ಒಬ್ಬರನ್ನೊಬ್ಬರು ಇಷ್ಟಪಡೋದಕ್ಕೆ ಶುರು ಮಾಡಿದ್ವಿ ಎಂದು ಹೇಳಿದ್ದಾರೆ. ಇವರಿಬ್ಬರಿಗೂ ಒಳಗೆ ಇಷ್ಟವಿತ್ತು, ಆದರೆ ಹೇಳಿಕೊಳ್ತಿರಲಿಲ್ಲ. ಆ ವೇಳೆ ಅವರ ಅಮ್ಮ ಮಾಡಿದ ಒಂದೇ ಒಂದು ಫೋನ್ ಕಾಲಿಗೆ ಲವ್ ಸ್ಟೋರಿಗೆ ಒಂದು ದಿಕ್ಕು ತೋರಿಸಿತ್ತು. ಒಂದು ದಿನ ಅವರ ಅಮ್ಮನಿಂದ ಒಂದು ಕಾಲ್ ಬಂತು. ರಾಧಾ ಏನು ಮಾಡ್ತಿದ್ಯಾ ಅಂದರು. ನಾನು ಹೊರಗಡೆ ಇದ್ದೀನಿ ಹೇಳಿ ಅಂದೆ. ನನ್ನ ಮಗ ನಿನ್ನನ್ನು ಲವ್ ಮಾಡ್ತಿದ್ದಾನಂತೆ ಅಂದರು. ನಾನು ಶಾಕ್ ಆಗಿಬಿಟ್ಟೆ. ಅವರು ಬೇರೆ ಮಾರನೇ ದಿನವೇ ಜಾತಕ ತೋರಿಸಿ ನೋಡ್ಕೊಂಡು ಬಂದಿದ್ರು. ಇದೆಲ್ಲ ಆದಮೇಲೆ ರಾಣವ್ ಅವರೇ ಫೋನ್ ಮಾಡಿದರು. ಅವರಿಗೆ ನನ್ನ ಮೇಲೆ ಯಾವಾಗ ಫೀಲಿಂಗ್ ಇದೆ ಅಂತ ಗೊತ್ತಾಯಿತು. ಆಗ ನಾನೇ ಮೊದಲು ಪ್ರಪೋಸ್ ಮಾಡಿದೆ ಎಂದು ರಾಧಾ ಭಗವತಿ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ. ನಾನೇ ನನಗೆ ನೀವೆಂದರೆ ಇಷ್ಟ ಅಂತ ಹೇಳಿದ್ದೆ. ಆಗ ಅವರೇ ಈಗ ಬೇಡ ಒಂದಿಷ್ಟು ದಿನ ತಳ್ಳಿದರು. ಯಾಕೆಂದರೆ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಪಿಕೊಳ್ಳಬಾರ್ದಲ್ವಾ. ಸ್ವಲ್ಪ ದಿನ ಆದಮೇಲೆ ಅವರು ಪ್ರಪೋಸ್ ಮಾಡಿದರು. ಆಗ ನಾನು ಸ್ವಲ್ಪ ದಿನ ತಳ್ಳಿದೆ, ಯಾಕೆಂದರೆ ಅವರು ಹಾಗೆ ಮಾಡಿದ್ರಲ್ಲ ಎಂದು ತಮ್ಮ ಲವ್ ಸ್ಟೋರಿಯಲ್ಲಿ ರಿವೀಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.